ಏಂಜಲ್ ನಂಬರ್ಸ್ ಅಂದರೆ ವಿಶ್ವದಿಂದ ನಿಮಗೆ ಬರುವಂತಹ ಒಂದು ವಿಶೇಷವಾದ ವಾಣಿ. ವಿಶ್ವಕ್ಕೆ ಧನ್ಯವಾದಗಳು, ನನಗೆ ಹೆಸರು, ಕೀರ್ತಿ, ಖ್ಯಾತಿಯನ್ನು ಕೊಟ್ಟಿದ್ದಕ್ಕೆ. ವಿಶ್ವಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ, ಒಳ್ಳೆ ತಂದೆ ತಾಯಿಯನ್ನು ಕೊಟ್ಟಿದ್ದಕ್ಕೆ. ಯೂನಿವರ್ಸ್ ಇರೋದೇ ನಿಮಗೇನು ಬೇಕು ಕೊಡೋದಕ್ಕೆ, ಅದನ್ನು ತಗೊಳ್ಳೋದು ನಮಗೆ ಗೊತ್ತಿರಬೇಕು. ಯಾವ ಥರ ಅದು ನಾವು ಗುರುತಿಸೋದು ಅಥವಾ ನಮ್ಗೆ ಯಾವ ಥರ ಸೂಚನೆ ಸಿಗುತ್ತೆ? ಯಾವ್ದಾರ ಕಾರಲ್ಲಿ ಅಥವಾ ಯಾವ್ದಾರ 2 ವೀಲರ್ಸ್ಗಳಲ್ಲಾಗಿರ್ಬೋದು, 4 ವೀಲರ್ಸ್ಗಳಾಗಿರ್ಬೋದು, ಅಥವಾ ಎಲ್ಲಾದರೂ ನಿಮಗೆ 111, 555, 666 ಈ ರೀತಿ ನಂಬರ್ಗಳು ಕಾಣ್ತಾ ಇದ್ರು, ಏನೋ ಒಂದು ಒಳ್ಳೇದು ನಿಮಗೆ ಆಗುತ್ತೆ ಅನ್ನೋ ಒಂದು ಸೈನ್ ಅದು. ಪ್ರಕೃತಿಯ ಅದ್ಭುತವಾದಂಥ ಸೃಷ್ಟಿ ಮನುಷ್ಯನಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು, ತೊಂದರೆಗಳು, ನಷ್ಟಗಳು ಆದಾಗ ಪ್ರಕೃತಿಯೇ ಸೂಚನೆ ನೀಡುತ್ತಂತೆ. ಈ ರೀತಿಯಾದಂಥ ಹಾದಿಯಲ್ಲಿ, ಮಾರ್ಗದಲ್ಲಿ ನೀನು ನಡೆಯೋದ್ರಿಂದ ನಿನ್ನ ಜೀವನ ಸುಧಾರಿಸುತ್ತೆ ಎನ್ನುವಂಥ ಭರವಸೆಯನ್ನ ಕೊಡುತ್ತಂತೆ. ಯಾವ ತರ ಅಂತ ಹೇಳಿದ್ರೆ ಏಂಜಲ್ಸ್ ನಂಬರ್ಸ್ ಅಂತ. ಸಾಕಷ್ಟು ಬಾರಿ ಸಂಖ್ಯಾಶಾಸ್ತ್ರದಲ್ಲಿ ಇರುವಂತಹ ಸಂಖ್ಯೆಗಳ ಬಗ್ಗೆ ನಮಗೆ ಎಷ್ಟು ಜ್ಞಾನ ಇದೆ ಅಂತ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಂಡಾಗ ನಿಜವಾಗ್ಲೂ ಅತಿ ಕಡಿಮೆಯಲ್ಲಿ ಅತಿ ಕಡಿಮೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗಿದ್ರೆ ಏಂಜಲ್ಸ್ ನಂಬರ್ ಅಂತಂದ್ರೆ ಏನು? ಏಂಜಲ್ಸ್ ನಂಬರ್ ಮನುಷ್ಯನಿಗೆ ಯಾವ ರೀತಿಯಾಗಿ ಸಹಕಾರಿ ಮಾಡುತ್ತೆ? ಸರಳ ಪರಿಹಾರವನ್ನ ನಿಜವಾಗ್ಲೂ ಏಂಜಲ್ಸ್ ನಂಬರ್ಸ್ ಇಂದ ಪಡ್ಕೊಳ್ಬಹುದಾ? ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನ್ಯೂಮರಾಲಜಿಸ್ಟ್, ವಾಸ್ತು ಎಕ್ಸ್ಪರ್ಟ್, ಟ್ಯಾರೋಟ್ ಕಾರ್ಡ್ ರೀಡರ್, ಜೆಮ್ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ಜ್ಯೋತಿಕಾ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ. ಡಾಕ್ಟರ್ ಜ್ಯೋತಿಕಾ ಅವರು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಹೊಸದಾದಂತ ಒಂದು ಒಳ್ಳೆ ವಿಚಾರ, ಉಪಯುಕ್ತ ಮಾಹಿತಿ ಜೊತೆಗೆ ಸರಳ ಪರಿಹಾರಗಳನ್ನ ತಿಳಿಸ್ತೀರಾ ಮೇಡಮ್. ಇವತ್ತು ಏಂಜಲ್ಸ್ ನಂಬರ್ಸ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೀರಾ. ಮೊದಲನೇದಾಗಿ ತಿಳಿಸಿ, ಏಂಜಲ್ಸ್ ನಂಬರ್ ಅಂದ್ರೆ ಏನು? ಏಂಜಲ್ ನಂಬರ್ಸ್ ಅಂದರೆ ವಿಶ್ವದಿಂದ ನಿಮಗೆ ಬರುವಂತಹ ಒಂದು ವಿಶೇಷವಾದ ವಾಣಿ. ಅಂದರೆ ನಿಮಗೆ ಗುಡ್ ಲಕ್, ಪ್ರಾಸ್ಪರಿಟಿಯನ್ನು ಮತ್ತು ಒಂದು ಒಳ್ಳೆಯ ಸಮಯವ ನಿಮಗೋಸ್ಕರ ಬರುತ್ತಿದೆ ಅನ್ನುವ ಒಂದು ಸಂದೇಶ. ಅದು ನಮ್ಮ ಯೂನಿವರ್ಸ್, ಬ್ರಹ್ಮಾಂಡದಿಂದ ನಮಗೆ ಬರುತ್ತೆ. ಈ ಏಂಜಲ್ ನಂಬರ್ಸ್ ಅನ್ನೋದು ಒಂದು ಒಳ್ಳೆಯ ವೈಬ್ರೇಷನನ್ನು ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲೂ ಅದು ತೊಗೊಂಡ್ಬರುತ್ತೆ. ಯಾವ ತರ ಅದು ನಾವು ಗುರುತಿಸೋದು ಅಥವಾ ನಮ್ಗೆ ಯಾವ ತರ ಸೂಚನೆ ಸಿಕ್ಕತ್ತೆ? ಏಂಜಲ್ ನಂಬರ್ಸ್ ಅಂದರೆ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗಿರೋದು 88, 99, 10, 10, 11, 11, 12, 12, 111, 222, 333, 444, 555. ಇದು ಕಂಪ್ಲೀಟ್ ಏಂಜಲ್ ನಂಬರ್ಸ್. ಇದರಲ್ಲಿ 666, 777, 888, 999 ಕೂಡ ಆ್ಯಡ್ ಆಗತ್ತೆ. ನಾವು ಟೈಮಿಂಗ್ ವೈಸ್ ಬರುವಾಗ ಈ ಏಂಜಲ್ ನಂಬರ್ಸ್ ಅನ್ನೋದು ನಮ್ಮ ಗಡಿಯಾರದಲ್ಲೂ ಇರುತ್ತೆ. ಈ ಏಂಜಲ್ ನಂಬರ್ಸ್ ಅಂದರೆ ಏನಪ್ಪ ಅಂದರೆ 10, 10, 11, 11, 12, 12, 1, 11, 2, 22, 3, 33, 4, 44, 5, 55. ಇದೆಲ್ಲ ಗಡಿಯಾರದಲ್ಲಿ ನಮ್ಮ 24 ಗಂಟೆ ಸಮಯದಲ್ಲಿ ಬರುವಂತಹ ಒಂದು ಏಂಜಲ್ ನಂಬರ್ಸ್. ಹಾಗಾದರೆ ಮೇಡಮ್ ಇಷ್ಟು ನಂಬರ್ಸ್ನ ನಾವು ಫಾಲೋ ಮಾಡಬೇಕಾ? ಇಲ್ಲ. ಇದರಲ್ಲಿ ವಿಶೇಷವಾಗಿ ಯೂನಿವರ್ಸಲ್ ಏಂಜಲ್ ನಂಬರ್ಸ್ ಅಂದರೆ 1111. ಅಂದರೆ 1111ನ ಮತ್ತೆ 555 ಈ 2 ನಂಬರ್ನ ನಾವು ಆಸ್ಪಿಷಿಯಸ್ ಟೈಮ್ ಅಂತ ಹೇಳ್ತೀವಿ. ಯಾವ ತರ ನಮ್ಗೆ ಅದು ಸೂಚನೆ ಕೊಡುತ್ತೆ ಅಂತ ಹೇಳ್ತೀರಾ? ಹಾ, ಈ 1111 ಆಗಿರಲಿ, 555 ಆಗಿರಲಿ, ಇದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸಮಯ, ಅಮೃತ ಗಳಿಗೆ ಅಂತಲೇ ನಾವು ಹೇಳ್ತೀವಿ. ಅಂದರೆ ಈಗ ಸಪೋಸು ನಾವು ಇದನ್ನು ಹೇಗೆ ಫಾಲೋ ಮಾಡಬೇಕು ಅಂತ ಅಂದರೆ, ನಮ್ಮ ಗಡಿಯಾರದಲ್ಲಿ ಅಥವಾ ಫೋನಲ್ಲಿ 11:10 ಅಲಾರಾಮ್ ಇಟ್ಕೋಬೇಕು. ಓಕೆ. ಈಗ 11:11 ನಾವು ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ಅಂದರೆ 11:10ಗೆ ಅಲಾರಾಮ್ ಇಟ್ಕೋಬೇಕು. ಯಾವಾಗ 11:10 ಅಲಾರಾಮ್ ಹೊಡೆಯುತ್ತೋ ನಾವು ಅಲರ್ಟ್ ಆಗಿಬಿಡ್ಬೇಕು, ಇನ್ನು 1 ನಿಮಿಷದಲ್ಲಿ ನಾವು ಆಸ್ಪಿಷಿಯಸ್ ಟೈಮಿಗೆ ಬರ್ತೀವಿ ಅಂತ. ಆವಾಗಲೇ ನಾವು ಮ್ಯಾನಿಫೆಸ್ಟೇಷನಿಗೆ ರೆಡಿ ಆಗಬೇಕು. ಹೇಗೆ ಅಂದರೆ, ಈಗ ಸಪೋಸು ಥ್ಯಾಂಕ್ ಯು ಫಾರ್ ದ ಯೂನಿವರ್ಸ್, ಐ ಆಮ್ ಬಿಲಿಯನಿಯರ್ ಆಫ್ 50,000 crores. Thank you for the universe giving me a very good health and wealth. Thank you for the universe giving me good parents. ವಿಶ್ವಕ್ಕೆ ಅನಂತ ಕೋಟಿ ವಂದನೆಗಳು. ವಿಶ್ವಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ, ನನಗೆ 50,000 ಕೋಟಿ ಕೊಟ್ಟಿದ್ದಕ್ಕೆ. ವಿಶ್ವಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ, ಒಳ್ಳೆ ತಂದೆ ತಾಯಿಯನ್ನು ಕೊಟ್ಟಿದ್ದಕ್ಕೆ.
ನಾನು ವಿಶ್ವಕ್ಕೆ ಕೃತಜ್ಞಳು, ನನಗೆ ಒಳ್ಳೆ ಸ್ನೇಹಿತರು ಬಂಧು ಬಾಂಧವರನ್ನ ಕೊಟ್ಟಿದ್ದಕ್ಕೆ. ಹೀಗೆ ನಿಮಗೆ ಏನು ಮ್ಯಾನಿಫೆಸ್ಟೇಷನ್ ಬೇಕು ಅಂದರೆ ನಿಮಗೇನು ಬೇಕು, ಥ್ಯಾಂಕ್ ಯು ಫಾರ್ ದ ಯೂನಿವರ್ಸ್ ಗಿವಿಂಗ್ ಮೀ ಲಕ್ಸುರಿಯಸ್ ಕಾರ್. ಆಲ್ರೆಡಿ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಇವತ್ತು ನಾನು ಒಂದು ಆಡಿ ಕಾರ್ ತಗೋಬೇಕಾ, ಥ್ಯಾಂಕ್ ಯು ಫಾರ್ ದ ಯೂನಿವರ್ಸ್ ಗಿವಿಂಗ್ ಮೀ ಆಡಿ ಕಾರ್. ಈ ರೀತಿಯಲ್ಲಿ ನೀವು ಒಂದು ಮ್ಯಾನಿಫೆಸ್ಟೇಷನ್ 11-10ಗೆ ಶುರು ಮಾಡಿಬಿಡ್ಬೇಕು. 11-11ಗೆ ಆ ಮ್ಯಾನಿಫೆಸ್ಟೇಷನ್ ಕಂಟಿನ್ಯೂ ಆಗಬೇಕು. ಅದೇ ರೀತಿಯಲ್ಲಿ 5:54ಗೂ ಅಲಾರಾಮ್ ಇಟ್ಕೋಬೇಕು. ಸೊ ಅದು ಅಲಾರಾಮ್ ಹೊಡೆದ ತಕ್ಷಣ ಅಲರ್ಟ್ ಆಗಿಬಿಡ್ಬೇಕು, ಯು ಆರ್ ಕಮಿಂಗ್ ಟು ಆಸ್ಪಿಷಿಯಸ್ ಟೈಮ್ ಅಂತ. ಹಾಗೇನೆ 5:55 ಬರ್ತಿದ್ದಾಗೆ ಥ್ಯಾಂಕ್ ಯು ಫಾರ್ ದ ಯೂನಿವರ್ಸ್ ಗಿವಿಂಗ್ ಮೀ ಗುಡ್ ಹೆಲ್ತ್, ಥ್ಯಾಂಕ್ ಯು ಫಾರ್ ದ ಯೂನಿವರ್ಸ್ ಗಿವಿಂಗ್ ಮೀ ಗುಡ್ ಅಬುಂಡೆನ್ಸ್. ವಿಶ್ವಕ್ಕೆ ಕೃತಜ್ಞತೆಗಳು, ನನಗೆ ಒಂದು ದೊಡ್ಡ ಮಟ್ಟದ ಸಿರಿವಂತಿಕೆ ಕೊಟ್ಟಿದ್ದಕ್ಕೆ. ವಿಶ್ವಕ್ಕೆ ಧನ್ಯವಾದಗಳು, ನನಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಕ್ಕೆ. ವಿಶ್ವಕ್ಕೆ ಧನ್ಯವಾದಗಳು, ನನಗೆ ಹೆಸರು ಕೀರ್ತಿ ಖ್ಯಾತಿಯನ್ನು ಕೊಟ್ಟಿದ್ದಕ್ಕೆ. ಈ ರೀತಿಯಲ್ಲಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಒಂದು ನಂಬರಲ್ಲಿ ಆದಾಗ ಅದು ಏಂಜಲ್ ನಂಬರ್ಸ್ ಮತ್ತೆ ಆಸ್ಪಿಷಿಯಸ್ ಟೈಮ್ ಆಗುತ್ತೆ. ಓಕೆ, ಯಾವ ಸಮಯ ಬೇಕಾದ್ರೂ ಆಗ್ಬೋದಾ ಮ್ಯಾಮ್? ಬೆಳಗ್ಗೆ 11:11 ಆಗಬಹುದು, ರಾತ್ರಿ 11:11 ಆಗಬಹುದು. ನಿಮಗೆ 2 ಸಲ ಸಿಗತ್ತೆ 24 ಗಂಟೆಯಲ್ಲಿ. ಬೆಳಗ್ಗೆ 11:11 ಮತ್ತೆ ಸಂಜೆ 5:55, ತಿರ್ಗಾ ರಾತ್ರಿ 11:11, ಬೆಳಗಿನ ಜಾವ 5:55. ಇದು ಯೂನಿವರ್ಸಲ್ಲಿ ವಿಶ್ವದಲ್ಲಿ ವಿಶೇಷವಾದ ಟೈಮಿಂಗು. ಇದ್ರ ಜೊತೆಗೆ ಯಾವ್ದಾರ ಕಾರಲ್ಲಿ ಅಥವಾ ಯಾವ್ದಾರ 2 ವೀಲರ್ಸ್ಗಳಲ್ಲಾಗಿರ್ಬೋದು, 4 ವೀಲರ್ಸ್ಗಳಾಗಿರ್ಬೋದು, ಅಥವಾ ಎಲ್ಲಾದ್ರೂ ನಿಮಗೆ 111, 555, 666 ಈ ರೀತಿ ನಂಬರ್ಗಳು ಕಾಣ್ತಾ ಇದ್ರು ಏನೋ ಒಂದು ಒಳ್ಳೇದು ನಿಮಗೆ ಆಗುತ್ತೆ ಅನ್ನೋ ಒಂದು ಸೈನ್ ಅದು. ಓಕೆ, ಈ ತರ ನಾವು ಬೇರೆ ಯಾವೆಲ್ಲ ವಿಷಯದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಯೂನಿವರ್ಸ್ ಇಂದ? ಯೂನಿವರ್ಸ್ ಇರೋದೇ ನಿಮಗೆ ಸಾಕಷ್ಟು ಕೊಡೋದಕ್ಕೆ, ತಗೊಳಕ್ ನಮಗೆ ಬರಬೇಕು. ಈಗ ನಾನು ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಮ್ಮ ವೀಕ್ಷಕರಿಗೆ. ಈಗ ನಾವು ನಮ್ಮ ಸ್ನೇಹಿತರ ಜೊತೆಗೆ ಎಲ್ಲೋ ಕೆಲವ್ರು ಮಾತಾಡ್ತಿರ್ತಾರೆ. ಏನಪ್ಪ ಅಂದರೆ ತುಂಬ ಬಡತನ ಇರುತ್ತೆ ಅವರಿಗೆ, ಅವ್ರ ಬಗ್ಗೆ ಕೆಲವರು ಟೀಕೆ ಮಾಡ್ತಿರ್ತಾರೆ. ಅವನು ಜೋಬಲ್ 1 ರೂಪಾಯಿ ಇಲ್ಲ ಅವನ ಹತ್ರ, ಮಾತಾಡೋದು ಮಾತ್ರ 100 ಕೋಟಿ 200 ಕೋಟಿ ಮಾತಾಡ್ತಾನೆ ಅಂತ ನಾವು ಟೀಕೆ ಮಾಡ್ತೀವಿ. ಹೌದಾ? ಇದು ಎಷ್ಟೋ ಜನರು ಬಾಯಲ್ಲಿ ಕೇಳಿದೀವಲ್ವಾ ನಾವು. ಅದು ಮಾಡಬೇಡಿ. ಯಾಕೆ ಅಂದರೆ ಅವನ ಜೋಬಲ್ಲಿ 1 ರೂಪಾಯಿ ಇಲ್ದಂಗಿರ್ಬೋದು, ಆದರೆ ಅವನ ಮೇಲೆ ಒಂದು ಬಲವಾದ ನಂಬಿಕೆ ಇದೆ. ಒಂದಲ್ಲ ಒಂದು ದಿವಸ ನಾನು 100 ಕೋಟಿ ಸಂಪಾದನೆ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟಲ್ಲಿ ಮಾತಾಡ್ತಿರ್ತಾನೆ ಅವನು. ಆ ಕಾನ್ಫಿಡೆಂಟ್ಗೆ ನಾವು ಗೌರವಿಸ್ಬೇಕು, ಇಲ್ಲ ಸುಮ್ಮನಿರಬೇಕು. ನಮ್ಮ ಜನ ಹಾಗೆ ಮಾಡಲ್ಲ, ಆಡ್ಕೊಳ್ಳೋದು. ಏನು ಆಡ್ಕೋಬೇಕು? ನೀವು ಆ ಥರ ಆಡ್ಕೊಂಡಾಗ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಉತ್ಪತ್ತಿ ಆಗುತ್ತೆ. ಅದೇ ನೀವು ಮ್ಯಾನಿಫೆಸ್ಟ್ ಮಾಡಿ, ವಿಶ್ವಕ್ಕೆ ಕೇಳಿ, ವಿಶ್ವ ಕೊಡುತ್ತೆ. ಯೂನಿವರ್ಸ್ ಇರೋದೇ ನಿಮಗೆ ಏನು ಬೇಕು ಕೊಡೋದಕ್ಕೆ. ಅದನ್ನ ತಗೊಳ್ಳೋದು ನಮಗೆ ಗೊತ್ತಿರಬೇಕು. ನಾವು ವಿಶ್ವಕ್ಕೆ ಕೃತಜ್ಞರಾದಾಗ ಯೂನಿವರ್ಸ್ ನಾವು ಕೇಳಿದ್ದನ್ನು ಎಲ್ಲ ತಂದು ಕೊಡುತ್ತೆ. ಅದೆಷ್ಟೋ ಮಾಹಿತಿಗಳು ನಿಜವಾಗ್ಲೂ ಇಷ್ಟೊಂದು ಆಳವಾದ ಅರ್ಥವನ್ನ ನೀಡುತ್ತೆ ಅಂತ ನಮಗ್ ಗೊತ್ತೇ ಇರೋದಿಲ್ಲ ಮೇಡಮ್. ಅಂತಹ ವಿಶೇಷವಾದಂತ ವಿಭಿನ್ನವಾದಂತ ಅಚ್ಚರಿ ಮೂಡಿಸುವಂತ ಮಾಹಿತಿಗಳನ್ನ ನಮಗಾಗಿ ಹೊತ್ತು ತರ್ತೀರಿ. ಧನ್ಯವಾದ ತಮ್ಗೆ. ಥ್ಯಾಂಕ್ ಯು. ವೀಕ್ಷಕರೇ, ಸಮಸ್ಯೆ ಎಷ್ಟೇ ದೊಡ್ಡದಿರ್ಲಿ, ಕಠಿಣವಾಗಿರ್ಲಿ, ಒಂದು ನಮ್ಮ ಸುತ್ತಮುತ್ತಲು ಇರುವಂತ ಪರಿಸರ ನಮ್ಗೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಆತ್ಮವಿಶ್ವಾಸ, ನಮ್ಮ ಸತತ ಪ್ರಯತ್ನ ಯಾವಾಗ್ಲೂ ಇರ್ಲೇಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಟಿವ್ ಆಗಿ ವಿಶೇಷವಾದಂತ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಬರ್ತೀವಿ. ಆದಷ್ಟು ಯಾರಿಗೆಲ್ಲ ಈ ವಿಷಯಗಳ ಬಗ್ಗೆ ಆಸಕ್ತಿ ಹೆಚ್ಚಿದೆ, ಉಪಯುಕ್ತ ಅನ್ಸಿದ್ರೆ ಈಗಲೇ ಶೇರ್ ಮಾಡಿ. ಜೊತೆಗೆ ನಮ್ಮನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಮಗದಷ್ಟು ಉತ್ತಮವಾದಂತ ಕ್ವಾಲಿಟಿಯನ್ನ ಕ್ವಾಂಟಿಟಿಯನ್ನ ಕೊಡೋದಕ್ಕೆ ನಮ್ಮ ಪ್ರಯತ್ನ ಸದಾ ಸಿದ್ಧವಾಗಿರುತ್ತೆ. ನಮಸ್ತೆ.